ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಡೂಯಿಂಗ್ ಗುಡ್. ಎಲ್ಲ ಡೇ ಚಲೋ ನಡೀಲಿ, ಖುಷಿಯಿಂದ ಇರಿ, ನಗ್ನಾಗ್ತಾ ಇರಿ. ಸೊ ಇವತ್ತು ನಾನಿರೋ ಗೆಸ್ಟ್ ಹೌಸ್ನ ವಿಡಿಯೋದಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ಬೇಕಂತ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಈಗೇನೋ ಮಳೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ನೈಟು ಮಣ್ಣಿಂದನೇ ಮಳೆ ಸ್ಟಾರ್ಟ್ ಆಗೈತಿ. ಇಲ್ಲಿ ವಿಯೆಟ್ನಾಮಿಗೆ ಬರೋದು ಯಾವ ಸೀಸನ್ ಬಂದರೆ ಬೆಸ್ಟ್ ಅಂದರೆ ರೈನಿ ಸೀಸನ್ನು ಮತ್ತು ವಿಂಟರಲ್ಲಿ ಬಂದರೆ ಸೂಪರ್ ಆಗಿರ್ತೈತಿ. ವೆದರು, ಗುಡ್ಡ, ಫಾಗು, ಗೀಗು ಎಲ್ಲ ಮಸ್ತ್ ಕಾಣಿಸ್ತೈತಿ. ಸೊ ಲೈಕ್ ಇಲ್ಲಿ ಜಾಸ್ತಿ ಟೂರಿಸ್ಟ್ ಪ್ಲೇಸೇ ಇದು ವಿಯೆಟ್ನಾಮು. ಇಲ್ಲಿಕ್ಕಿನ ವನಾಯಿ ಆಮೇಲೆ ಹೊಚಿಮಿನ್ ಸಿಟಿನೂ ಚೆನ್ನಾಗಿರುತ್ತೆ ಪ್ಲೇಸು. ಬಟ್ ನಿಮಗೇನಾದರೂ ಈ ನಮ್ದು ಮುಳ್ಳಯ್ಯನಗಿರಿ ಥರ ನೋಡಬೇಕು, ಮಡಿಕೇರಿ ಥರ ನೋಡ್ಬೇಕಂದ್ರೆ ಈ ಪ್ಲೇಸಿಗೆ ಬರಬೇಕು. ಬೊನ್ತಾನ್ ಅಥವಾ ನಿಮ್ತಾನ್ ಅಂತ 2 ಪ್ಲೇಸ್ ಅದಾವೆ. ಆ ಪ್ಲೇಸಿಗೆ ಬರಬೇಕು. ಪಕ್ಕದಾಗ ಸಮುದ್ರ ಇರ್ತೈತಿ, ಅದ್ರ ಪಕ್ಕದಾಗ ಗುಡ್ಡ ಇರ್ತಾವೆ. ನಾನು ಲಾಸ್ಟ್ ವಿಡಿಯೋದೊಳಗೆ ತೋರಿಸ್ದಂಗೆ ಸೊ ಆ ಥರ ಇರ್ತೈತಿ. ನಮ್ಮ ಈ ಗೆಸ್ಟ್ ಹೌಸ್ ಯಾವ ಥರ ಐತೆ ಅಂತ ನಾನು ಈ ಫುಲ್ ವಿಡಿಯೋ ತೋರಿಸ್ತೇನೆ ಅಂತ. ಆ ವಿಡಿಯೋನ ನೀವು ಇಷ್ಟ ಆದ್ರೆ ಲೈಕ್ ಮಾಡ್ರಿ. ನಡ್ರಿ, ಮಳೆ ಬೇರೆ ಸ್ಟಾರ್ಟ್ ಆಗೈತಿ. ಅದ್ರಾಗ ಮಾಡೋಣ ಅಥವಾ ಜಾಸ್ತಿ ಆದ್ರೆ ಸ್ಟಾಪ್ ಮಾಡಿ ಮತ್ತೆ ಮಳೆ ನಿಂತ ಮೇಲೆ ಮಾಡ್ತೀನಿ ಅಂತ. ನಡ್ರಿ. ಸೊ ನೋಡ್ರಿ, ಇನ್ಮೇಲೆ ಸ್ಟಾರ್ಟ್ ಮಾಡ್ತಾನಂತ ವಿಡಿಯೋ. ಈಗ ಇನ್ನೂ ಆದ್ರೂ ಮಳೆ ಡ್ರಿಸ್ಲಿಂಗ್ ಆಗ್ತಾನ ಐತಿ. ಸೊ ದಿಸ್ ಈಸ್ ದ ಅವರ್ ಗೆಸ್ಟ್ ಹೌಸ್. ಎಂಟ್ರೆನ್ಸಿಗೆ ಈ ತರ ಐತೆ. ಸೊ ಹಂಗೆ ಮುಂದೆ ಹೋಗ್ತಾ ಅದು ಮುಂದ್ಗಡೆ ಕಾಣೋದೈತಲ್ಲ, ಆವಾಗಲೇ ಹೇಳ್ದಂಗೆ ಕೆಳಗಡೆ 5 ರೂಮ್ಗಳಿದಾವೆ. ಇಲ್ಲೊಂದು ಇದು ನನ್ನ ರೂಮು A07. ಆಮೇಲೆ ಆ ಕಡೆ ಮುಂದ್ಗಡೆ ವಾಷಿಂಗ್ ಮಿಷಿನ್ ಐತೆ, ಅದು ಫುಲ್ ಅವ್ರದ್ದು. ಆಮೇಲೆ ಇಲ್ಲಿ ಮುಂದೆ ಹಂಗೆ ಬಂದೆ. ಈಗ ಯಾವ ಸೀಸನ್ ಗೊತ್ತಿಲ್ಲ ನನಗ. ಮಾವಿಂದು ನಮ್ಮ ಕಂಟ್ರಿ ಒಳಗೆ ಮಾವಿನ ಸೀಸನ್ ಅಲ್ಲ, ಬಟ್ ಇಲ್ಲಿ ಮಾವಿನ ಗಿಡ ಇದ, ಮಾವಿನ ಫುಲ್ ಮಾವಿನ ಕಾಯಿ ಬಿಟ್ಟಾವು. ಮೋಸ್ಟ್ಲಿ ಯಾವ್ದು ಕಾಯಿ ಇದೆ ನೋಡ್ರಿ, ಐ ಡೋಂಟ್ ನೋ. ಫುಲ್ ಇಲ್ಲಿ ತೋರಿಸ್ತೇನಂತೆ, ಅಲ್ಲಿದೆ. ಬಟ್ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆ ಕಡೆ ನಾನು ಹಿಂಗಾಶ್ ಬರ್ತೀನಿ. ಆಮೇಲೆ ತೆಂಗಿನ ಗಿಡ ನೋಡ್ರಿ, ಕೋಕೋನಟ್ ಟ್ರೀಸ್ ಎಷ್ಟು ಚಿಕ್ಕವ್ ಇದಾವ. ಈ ತರ ಸಿಗ್ತಾವ ಇಂಡಿಯಾದೊಳಗು ನೋಡಕ್ ಸಿಗ್ತಾವ. ಆಮೇಲೆ ಇದೆಲ್ಲ ಫುಲ್ ಗ್ರೀನರಿ ಆಗಿ ಮೇಂಟೈನ್ ಮಾಡತ್ತಾರ, ಬಟ್ ಫುಲ್ ಎಲ್ಲ ಒಣಗಿ ಹೋಗೈತಿ. ಹಂಗೆ ಮುಂದೆ ಹೋಗ್ತಾ ನಾ ಆ ಕಡೆಯಿಂದ ಬರ್ತೀನಿ. ಆ ಕಡೆಯಿಂದ ಬಂದ್ರೆ ಯಾಕಂದ್ರೆ ಫುಲ್ ನಿಮಗ ವ್ಯೂ ಒಂದ್ ಕಡೆಯಿಂದ ತೋರ್ಸ್ಕೊಂಬರಕ್ಕೆ ಈಸಿ ಆಗುತ್ತ. ಸೊ ಅವರು ಈ ದೊಡ್ಡವೆಲ್ಲ ಮರಗಳನ್ನೆಲ್ಲ ಒಂದೊಂದ್ ಕಡೆ ಈ ತರ ಪಾಟ್ ಅಲ್ಲೇ ಬೆಳೆಸ್ತಾರೆ. ಎಷ್ಟು ದೊಡ್ಡ ಮರಗಳೆಲ್ಲ ಅದಷ್ಟೇ ಜಾಗದಲ್ಲೇ ಬೆಳಿತವೆ. ಆಮೇಲೆ ಇಲ್ಲೆಲ್ಲ ಫುಲ್ ಆರ್ಕಿಟೆಕ್ಚರ್ ತರ ಮಾಡವ್ರೆ. ಆ ತರ ಇದು ಗೆಸ್ಟ್ ಹೌಸ್ ಬಿಲ್ಡ್ ಮಾಡ್ತಾ ಇದಾರೆ. ನೋಡ್ರಿ, ಬರೀ ನೀವು ವಿಯೆಟ್ನಾಂ ಅಲ್ಲಿ ಯಾವ್ದೇ ತರ ನೀವು ಮನೆ ಹತ್ರ ಆಗ್ಲಿ ಫಂಕ್ಷನ್ ಇದು ಯಾವ್ದೇ ತರ ಗೌರ್ಮೆಂಟ್
ಆಫೀಸ್ ಹತ್ರ ಹೋಗ್ರಿ, ಯಾವುದೇ ಹೋಟೆಲ್ ಹತ್ರ ಹೋಗ್ರಿ, ಆ ತರ ಮರನೇ ಜಾಸ್ತಿ ಸಿಗೋದು. ಯಾಕಂದ್ರೆ ಅವರು ಕಟ್ಟಿಬಿಟ್ಟು ಯಾವುದೇ ತರ ಅದನ್ನ ಬಿಲ್ಡ್ ಮಾಡ್ತಾರೆ. ಐ ಡೋಂಟ್ ನೋ, ಬಟ್ ಅಲ್ಲಿ ನಾನು ಒಂದು ವಿಡಿಯೋ ಐತೆ, ಬೇಕಾದ್ರೆ ಅದನ್ನ ತೋರಿಸ್ತೀನಿ. ಇಲ್ಲಿ ಜಾಸ್ತಿ ಕೋಕೋನಟ್ ಟ್ರೀಸ್ ನ ಜಾಸ್ತಿ ಇಲ್ಲಿ ಹಾಕಿರೋದು. ನೋಡಿ, ಕೋಕೋನಟ್ ಫುಲ್ ಇಷ್ಟಿರೋ. ಮತ್ತೆ ಯಾವ್ದು ಇದು ಇಲ್ಲಿ ಕಾಣಿಸ್ತಿಲ್ಲ ಬಿಲ್ಡಿಂಗ್, ಅದು ರೂಮ್ಗಳಿದಾವೆ ಅಲ್ಲೂ. ನೋಡ್ರಿ ಈ ತರ ಒಂಥರ ಒಳ್ಳೆ ಪ್ಲಿಸೆಂಟ್ ವೈಬ್ಸ್ ಬರ್ಬೇಕು ತರ ಫೀಲ್ ಆಗ್ಲಿ ಬಂದವ್ರಿಗೆ ಅಂತಂದು ಈ ತರ ಡಿಸೈನ್ ಮಾಡಿದ್ದಾರೆ. ನೋಡ್ತಿರಲ್ಲ, ಇದು ಚಿಕ್ಕ ಮಕ್ಕಳಿಗೆ, ಅದು ದೊಡ್ಡವರಿಗೆ ಸ್ವಿಮ್ಮಿಂಗ್ ಪೂಲ್. ಸೊ ಈ ತರ ಬಿಲ್ಡ್ ಆಗೈತಿ. ಮೊನ್ನೆ ಹೊಲಸಾಗಿತ್ತು, ಪೂರಾ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಹಂಗೆ ಆ ಕಡೆ ಮತ್ತೆ ಆ ಕಡೆ ಹೋದ್ರೆ ಏನು ಇಲ್ಲ. ನೋಡ್ರಿ, ಇಲ್ಲೂ ಬಡವೈಸರ್ ಈ ಕಂಟ್ರಿಲೂ ಸಿಗುತ್ತೆ, ಡ್ರಿಂಕ್ಸ್, ಬಿಯರ್. ಸೊ ಇಲ್ಲೆಲ್ಲ ಎಳ್ನೀರೆಲ್ಲ ಅದಾವು. ಒಂಥರ ಒಳ್ಳೆ ಫೀಲ್ ಬರುತ್ತೆ ಇಲ್ಲಿ ಇರೋಕೆ. ಒಂಥರ ಕೂಲ್ ಪ್ಲಿಸೆಂಟ್ ವೆದರ್ ಥರ. ಆಮೇಲೆ ಒಂಥರ ಏನು ಹಳ್ಳಿಲಿ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಬಟ್ ನಾವಿರೋದು ಹಳ್ಳಿನೇ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಎಲ್ಲ ಕಡೆ ಸೋಲಾರ್ ಲೈಟ್ಗಳು. ಆಮೇಲೆ ಇಲ್ಲೇ ರಿಸೆಪ್ಷನ್ ಹತ್ರ ಬಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆ ಥರ ಚೇರು ಈ ಕಡೆನೂ ಇರ್ತಾವೆ. ಸೊ ಇದು ನಾನಿರುವ ಗೆಸ್ಟ್ ಹೌಸಿನ ವಿಡಿಯೋ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.